ಶಾಸಕ ಮುನಿರತ್ನ ಕೊಟ್ಟಿರುವಂಥ ಹೇಳಿಕೆಗೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಈಗ ಮಾತನಾಡಿದ್ದಾರೆ. ಮುನಿರತ್ನ ಅವರ ಹೇಳಿಕೆಗೆ ಈಗ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಇದೇ ರೀತಿಯಂಥ ಆರೋಪಕ್ಕೆ ನನ್ನ ಫೋಟೋನ ದಿನ ಇಟ್ಕೊಂಡು ನೋಡ್ತಾ ಇರಲಿ ಇರುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅಂದರೆ ನನ್ನ ಮರ್ಡರ್ ಆದರೆ DCM ಡಿ ಕೆ ಶಿವಕುಮಾರ್ ಕಾರಣ ಅಂತ ಹೇಳಿದರು. ಅದಕ್ಕೆ ಕೌಂಟ್ರ್ ಆಗಿ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಈಗ ಮಾತನಾಡ್ತಾ ನನ್ನ ಫೋಟೋನೇ ದಿನ ಬೆಳಗ್ಗೆ ಇಟ್ಕೊಂಡು ನೋಡಲಿ ಅನ್ನುವಂಥ ಮಾತನ್ನು ಹೇಳೋ ಮೂಲಕ ಮುನಿರತ್ನಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಕೊಲೆ ಮಾಡೋದಕ್ಕೆ ಡಿ ಕೆ ಶಿವಕುಮಾರು, ಡಿ ಕೆ ಸುರೇಶು, ಹನುಮಂತರಾಯಪ್ಪ ಅವ್ರ ಮಗಳು, ಅವ್ರ ಮಗ ಕುಸುಮನ್ನ MLA ಮಾಡೋದು 1 ಪಾಯಿಂಟ್ ಪ್ರೋಗ್ರಾಮ್ ಈ 3 ಜನಕ್ಕೆ. ಕುಸುಮನ್ನ MLA ಮಾಡೋಕ್ಕೋಸ್ಕರ ಮುನಿರತ್ನನ್ನ ಕೊಲೆ ಮಾಡಿದ್ರೆ MLA ಮಾಡ್ಬೋದು. ಈಗಾಗಲೇ ಅವರು ಚುನಾವಣಾ ಪ್ರಚಾರ ಪ್ರಾರಂಭ ಮಾಡಿದ್ದಾರೆ. ಎಲ್ಲ ಕಡೆ ಓಡಾಡಿ ನೆಕ್ಸ್ಟು ಇನ್ನೊಂದು 6 ತಿಂಗಳಲ್ಲಿ ಚುನಾವಣೆ ಬರುತ್ತೆ, ಓಟ್ ಹಾಕಿ ಅಂತ ಎಲ್ಲ ಕಡೆ ಕೇಳ್ತಾ ಇದ್ದಾರೆ. ಇದು ಎಲ್ಲರಿಗೂ ಗೊತ್ತಿರೋವಂಥ ವಿಷಯನೇ. ಭಾಳಷ್ಟು ಇವರು 3 ಜನ ಒಂದಾಗಿ ಅದರಲ್ಲಿ ಪ್ರಮುಖ ನನ್ನ ಕೊಲೆಗೆ ಸಂಚು ಮಾಡ್ತಾ ಇರೋಂಥದ್ದು ಪ್ರಮುಖ ವ್ಯಕ್ತಿ ಡಿ ಕೆ ಶಿವಕುಮಾರು, ಡಿ ಕೆ ಸುರೇಶು, ಹನುಮಂತರಾಯಪ್ಪ, ಕುಸುಮನ್ MLA ಮಾಡೋಕ್ಕೆ ನಿಮ್ 4 ಜನರ ಮೇಲೆ ಆರೋಪ ಮಾಡಿದ್ದಾರೆ ಸರ್. 6 ತಿಂಗಳಿಂದ ನನಗೆ ಎಲ್ಲೂ ಓಡಾಡಕ್ಕಾಗ್ತಿಲ್ಲ. ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಮತ್ತೆ ಹನುಮಂತನವರು ಮತ್ತೆ ಕುಸುಮ ಅವರು 4 ಜನ ನನ್ನ ಕೊಲೆ ಮಾಡೋಕೆ ನೇರವಾಗಿ ಪ್ರಯತ್ನ ಪಡ್ತಿದ್ದಾರೆ. ಯಾವತ್ ಬೇಕಾದ್ರೂ ಕೊಲೆ ಆಗ್ಬೋದು. ಮತ್ತೆ ಅವರು ಎಲೆಕ್ಷನ್ಗೂ ಕೂಡ ರೆಡಿ ಆಗ್ತಿದ್ದಾರೆ. ಫೋಟೋ ಹಾಕೊಂಡು ದಿನ ನೋಡ್ಕೊಡಿರ್ಲಿ, ನಿಮ್ 4 ಜನರ ಮೇಲೆ ಆರೋಪ ಮಾಡಿದ್ದಾರೆ ಸರ್. 6 ತಿಂಗಳಿಂದ ನನಗೆ ಎಲ್ಲೂ ಓಡಾಡಕ್ಕಾಗ್ತಿಲ್ಲ. ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಮತ್ತೆ ಹನುಮಂತನವರು ಮತ್ತೆ ಕುಸುಮ ಅವರು 4 ಜನ ನನ್ನ ಕೊಲೆ ಮಾಡೋಕೆ ನೇರವಾಗಿ ಪ್ರಯತ್ನ ಪಡ್ತಿದ್ದಾರೆ. ಯಾವತ್ ಬೇಕಾದ್ರೂ ಕೊಲೆ ಆಗ್ಬೋದು. ಮತ್ತೆ ಅವರು ಎಲೆಕ್ಷನ್ಗೂ ಕೂಡ ರೆಡಿ ಆಗ್ತಿದ್ದಾರೆ. ಫೋಟೋ